ನೋಡಿ, ನಟಿ ರನ್ಯಾ ಇದ್ದಾಳಲ್ಲ, ಸಾಮಾನ್ಯದವಳಲ್ಲ ಅನ್ನುವಂಥ ಮಾತು ಈಗ ಸಾಮಾಜಿಕ ವಲಯದಲ್ಲಿ ಗೊತ್ತಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗು, ಆಮೇಲೆ ಈಗ ಫೇಕ್ ಅಡ್ರೆಸ್ ಕೊಟ್ಟು 12 ಎಕರೆ ಜಮೀನು ಖರೀದಿ ಮಾಡಿರೋದು, ಹಿಂಗೆ ಬಗೆದಷ್ಟು ಬಯದಷ್ಟು ಈ ಬಯಲಾಗ್ತಾ ಇದೆ ಈ ಚಿನ್ನದ ಚಿಂಗಾರಿಯ ಪುರಾಣ. ಈಗ ರನ್ಯಾಳನ್ನ ವಶಕ್ಕೆ ಪಡ್ಕೊಂಡು DRI ಅಧಿಕಾರಿಗಳಿಂದ ತೀವ್ರ ವಿಚಾರಣೆಗೊಳಪಡಿಸಲಾಗಿದೆ. ಆ ವಿಚಾರಣೆಯ ಸಂದರ್ಭದಲ್ಲಿ ಒಂದೊಂದಾಗೆ ರಹಸ್ಯಗಳೆಲ್ಲವೂ ಕೂಡ ಬಹಿರಂಗವಾಗ್ತಾ ಇದೆ. ಅದರಲ್ಲಿ ನಾವು ಕೂಡ ರಿವೀಲ್ ಮಾಡಿದ ರಹಸ್ಯ ಕೂಡ ಒಂದು. ಆಮೇಲೆ ಇವರ ಮಲತಂದೆ ರಾಮಚಂದ್ರ ರಾವ್, ರನ್ಯಾಗೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಅವರು ಮದುವೆ ಆಗಿ ಬೇರೆ ಮನೆ ಮಾಡ್ಕೊಂಡಿದ್ದಾರೆ, ನಾನು ಅವ್ರನ್ನ ತುಂಬಾ ದಿನ ಆಯಿತು ಮೀಟ್ ಆಗಿ, ಹಾಗೆ ಹೀಗೆ ಅಂತ ಹೇಳಿದರು. ಆದರೆ ರಾಮಚಂದ್ರ ಮಗ ರಿಷಬ್ ಹಾಗೂ ರನ್ಯಾ ಹೆಸರಲ್ಲಿ 12 ಎಕರೆ ಜಮೀನು ಪತ್ತೆಯಾಗುತ್ತೆ. ಇಬ್ಬರ ಹೆಸರಿನಲ್ಲೂ 12 ಎಕರೆ ಜಮೀನು ಪತ್ತೆಯಾಗಿದೆ ಪ್ರತ್ಯೇಕವಾಗಿ. ಅದೇ ಜಾಗದಲ್ಲಿ ಕಂಪನಿಯೊಂದನ್ನು ತೆರೆದಿದ್ದಾರೆ ನಟಿ ರನ್ಯಾ. ನಿರ್ದೇಶಕಿಯಾಗಿ ಕಂಪನಿಯನ್ನು ನಡೆಸ್ತಾ ಇದ್ದಾಳೆ ಈ ನಟಿ ರನ್ಯಾ. ಸೊ ತನಿಖೆಯ ಸಂದರ್ಭದಲ್ಲಿ ಮತ್ತೆ 2 ಕಂಪನಿಯನ್ನು ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ತು. ಸೊ ಅಲ್ಲಿಗೆ ರನ್ಯಾ ಟೋಟಲ್ ಆಗಿ 3 ಕಂಪನಿಗಳನ್ನು ನಡೆಸ್ತಾ ಇರೋದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಅದು ಫೇಕಾ ಏನೋ ನೋಡಿ. DRI ಅಧಿಕಾರಿಗಳು ವಿಚಾರಣೆಯ ಸಂದರ್ಭದಲ್ಲಿ ಈ ರೀತಿಯಾದಂತಹ ರೋಚಕ ವಿಚಾರಗಳನ್ನು ಬಹಿರಂಗಪಡಿಸ್ತಾ ಇದ್ದಾರೆ ಆಕೆಯ ಬಾಯಿಯಿಂದ. ಆಲ್ರೆಡಿ ಒಂದು ಕೊಟ್ಟಿರುವಂತಹ ಅಡ್ರೆಸ್ಸು ಫೇಕು, ಸಿರೋಡ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿ ರಿಜಿಸ್ಟರ್ಡು ಈ ಬಿಲ್ಡಿಂಗು ನೀವು ನೋಡ್ತಾ ಇದ್ದೀರಲ್ಲ, ಈ ಬಿಲ್ಡಿಂಗಲ್ಲಿ ಕಂಪನಿ ಇದೆ ಅಂತ ಇದೇ ಅಡ್ರೆಸ್ಸಲ್ಲಿ. ಆದರೆ ಹೋಗಿ ನೋಡಿದ್ರೆ ಅಲ್ಲಿ ಕಂಪನಿ ಇಲ್ಲ, ಅಲ್ಲಿ ಜನ ವಾಸ ಮಾಡುವಂಥ ಒಂದು ರೆಸಿಡೆನ್ಷಿಯಲ್ ಬಿಲ್ಡಿಂಗು, ಅಲ್ಲಿ ಯಾವುದೂ ಕಂಪನಿ ಇಲ್ಲ. ರಾಮಚಂದ್ರ ರಾವ್ ಇವರು ಈ ವಿಚಾರ ಗೊತ್ತಾಗಿ ನಂಗೆ ಶಾಕ್ ಆಯಿತು. ನನ್ನ ಮಗಳು ಹಿಂಗೆ ಮಾಡ್ತಾಳೆ ಅಂತ ನನಗೆ ಗೊತ್ತೇ ಇಲ್ಲ, ಇದು ನಂಗೆ ಶಾಕ್ ಆಗ್ತಾ ಇದೆ. ಆಮೇಲೆ ನಾವು ಕಾಂಟ್ಯಾಕ್ಟಲ್ಲಿ ಇಲ್ಲ, ಬೇರೆ ಬೇರೆ ಇದ್ದೀರಿ, ಅವರು ಮದುವೆ ಆದಮೇಲೆ ಅವರು ಅವ್ರ ಗಂಡನ ಜೊತೆ ವಾಸ ಮಾಡ್ತಾ ಇದ್ದಾರೆ, ಸಿಕ್ಕಿ ತುಂಬ ದಿನ ಆಯಿತು ಅಂತ ಹೇಳಿದ್ದು. ಸೊ ಈಗ ಒಂದೊಂದೇ ವಿಚಾರಗಳು ಬಹಿರಂಗವಾಗ್ತಾ ಇದೆ ನೋಡಿ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲರ್.